ರಾಜ್ಯ ಸರ್ಕಾರದ ಗುಟ್ಕಾ ಬ್ಯಾನ್ ಆದೇಶವನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಇದೀಗ ಏನು ದಾವಣಗೆರೆಯ ತಾಲೂಕಾದ್ಯಂತ ಏನು ಪಾದಯಾತ್ರೆಗೆ ಕರೆ ಕೊಟ್ಟಿರುವಂಥದ್ದು. ಅದೇ ರೀತಿ ಏನು ಹೊನ್ನಾಳಿಯಿಂದನೂ ಸಹ ಸತತವಾಗಿ 2ನೇ ದಿನದ ಪಾದಯಾತ್ರೆ ನಡೀತಿರುವಂಥದ್ದು. ಈಗ ಏನು ಮುಕ್ತನಹಳ್ಳಿ ಮುಗಿಸ್ಕೊಂಡು ರೇಣುಕಾಚಾರ್ಯರವರು ನಮ್ಮ ಜೊತೆ ಪಾದಯಾತ್ರೆಯಲ್ಲಿದ್ದಾರೆ, ಮಾತಾಡ್ಸೋಣ. ಯಾವ ರೀತಿ ಪಾದಯಾತ್ರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಸರ್, ಈಗ 2ನೇ ದಿನದ ಪಾದಯಾತ್ರೆ ಯಾವ ರೀತಿ ನಡೀತಾ ಇದೆ ನೋಡಿ? ಹೊನ್ನಾಳಿ ನ್ಯಾಮತಿ ಅವಳು ತಾಲೂಕಲ್ಲಿ ಮೊಟ್ಟ ಮೊದಲ ಬಾರಿಗೆ ರಸಗೊಬ್ಬರ, ಮೆಕ್ಕೆಜೋಳ ಫಲಾನುಭವಿಗಳಿಗೆ ಪೆನ್ಷನ್ ವಿಷಯದಲ್ಲಿ ಹೋರಾಟ ಮಾಡಿದ್ವಿ. ಕಳೆದ ವಾರ ಬುಧವಾರ ಹೊನ್ನಾಳಿ ನಗರದಲ್ಲಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿಂದ ಅಡಿಕೆ ಬೆಳೆಗಾರರ ಬೃಹತ್ ಪ್ರತಿಭಟನೆ ಮತ್ತು ಕೆರೆಗಳು ತುಂಬಿಸಬೇಕು 519 ಕೋಟಿ ನಮ್ಮ ನಾಯಕ ಯಡಿಯೂರಪ್ಪನವರು ನಮ್ಮ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ರೈತರ ಬೋರ್ವೆಲ್ಗಳು ಏನು ಅಂತರ್ಜಲ ಹೆಚ್ಚಾಗಬೇಕಂದ್ರೆ 519 ಕೋಟಿ ಹಣ ಬಿಡುಗಡೆ ಮಾಡಿದರು. ಪ್ರಮುಖವಾಗಿ 2 ಬೇಡಿಕೆಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡಿದ್ವಿ. ಅಡಿಕೆ ಬೆಳೆಗಾರರ ಗುಟ್ಕಾ ನಿಷೇಧ ವಾಪಸ್ ಹಿಂಪಡಿಬೇಕು, ಅಡಿಕೆ ಬೆಳೆಗಾರರನ್ನ ರಕ್ಷಣೆ ಮಾಡಬೇಕು, ನಂತರ ಕೆರೆಗಳು ತುಂಬಿಸೋದಕ್ಕೆ ಬೃಹತ್ ಹೋರಾಟವನ್ನು ಮಾಡಿದ್ವಿ. ಹೋರಾಟದ ನಂತರ ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಎಲ್ಲ ತಾಲೂಕುಗಳಿಂದ ಹೋರಾಟ ಪ್ರಾರಂಭ ಮಾಡಬೇಕಂತೇಳಿ ನಾವೆಲ್ಲ ಚರ್ಚೆ ಮಾಡಿದ್ವಿ. ಚನ್ನಗಿರಿಯಿಂದ ಮಾಡಾಳ್ ಮಲ್ಲಿಕಾರ್ಜುನ್ ಇರ್ಬೋದು, ಅಥವಾ ಮಾಯಕೊಂಡ ಕ್ಷೇತ್ರ ಮುಖಂಡರುಗಳು, ಉತ್ತರ, ದಕ್ಷಿಣ, ಹರಿಹರ ಒಳಗೊಂಡಂತೆ ಎಲ್ಲ ಮುಖಂಡರುಗಳು ಚರ್ಚೆ ಮಾಡಿದ್ವಿ. ಈಗಾಗಲೇ ನಿನ್ನೆ ಹೊನ್ನಾಳಿಯಿಂದ ಹಿರೇಕಲ್ಮಠದಿಂದ ಪಾದಯಾತ್ರೆ ಪ್ರಾರಂಭ ಆಗಿದೆ. ನಮ್ಮ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಪ್ರಾರಂಭ ಆಗಿ ಗೊಲ್ರಳ್ಳಿ, ಹಳೆಗೊಲ್ರಳ್ಳಿ, ಹೊಸಗೊಲ್ರಳ್ಳಿ, ಮಾಸಡಿ, ತರಗನಹಳ್ಳಿ ಊಟ ವ್ಯವಸ್ಥೆಯನ್ನು ಮಾಡಿ ಹನುಮನಹಳ್ಳಿ ಸರ್ಕಲ್, ಹನುಮನಹಳ್ಳಿಯಿಂದ ಕುಂದೂರು ಮತ್ತು ಕೂಲೆಂಬೆಯಲ್ಲಿ ವಾಸ್ತವ್ಯ ಮಾಡಿ ಬೆಳಗ್ಗೆ ಅಲ್ಲಿ ನಿನ್ನೆ ಊಟ ವ್ಯವಸ್ಥೆ ಮಾಡಿದರು, ಬೆಳಗ್ಗೆ ಉಪಹಾರದ ವ್ಯವಸ್ಥೆ ಮಾಡಿದರು. ಮುಗಿಸಿ ಕೆಂಗಳ್ಳಿ, ಮುಕ್ತೇನಹಳ್ಳಿ ಇಲ್ಲಿವರೆಗೂ ನಮ್ಮ ತಾಲೂಕಿನ ಬಾರ್ಡ್ರು. ಇನ್ನು ಮುಂದೆ ದಕ್ಷಿಣ ಬರುತ್ತೆ. ನಮ್ಮೆಲ್ಲ ಮುಖಂಡರುಗಳು, ಕಾರ್ಯಕರ್ತರು ನಾಳೆ ಪ್ರಮುಖರು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿಸ್ಬೇಕಂತೇಳಿ ಆಯಾ ಹಳ್ಳಿಯಿಂದ ಬಂದಿರತಕ್ಕಂಥ ಮುಖಂಡರುಗಳು ವಾಪಸ್ ಹೋಗಿದ್ದಾರೆ. ಇಲ್ಲಿ ಇರ್ತಕ್ಕಂಥವರು 3 ಕಳ್ಳಿರ್ತಾರೆ. ಈಗ ದಾವಣಗೆರೆ ದಕ್ಷಿಣ ಪ್ರಾರಂಭ ಆಗಿದೆ. ಈ ಸರ್ಕಾರಕ್ಕೆ ನಾವು ಚಾಟಿ ಏಟ್ ಕೊಡ್ತೀವಿ. ಭದ್ರ ಜಲಾಶಯದ ಅಚ್ಚುಕಟ್ಟುದಾರರು ಬಂದು ನಾಟಿ ಹೆಚ್ಚಕ್ಕೆ ನೀರಿಲ್ಲ ಅಂತ ಹೇಳಿದರು. 7 TMC ನೀರು ಕಡಿಮೆ ಆಗುತ್ತೆ ಅಂತ ಹೇಳಿದರು. ಆದರೆ ರಾತ್ರೋರಾತ್ರಿ ಕದ್ದು ಮುಚ್ಚಿ ಅಪ್ಪರ್ ಭದ್ರಕ್ಕೆ 3 TMC ನೀರು ಆದೇಶ ಮಾಡಿದ್ದಾರೆ. ಈ ಹಿಂದೆ ಅಪ್ಪರ್ ಭದ್ರಕ್ಕೆ ನೀರು ಬಿಡಬೇಕಂದ್ರೆ ತುಂಗಾ ಜಲಾಶಯ, ಮುತ್ತಿನಕೊಪ್ಪ ಏತ ನೀರಾವರಿ 17.40 TMC, ಇನ್ನು 30 ಕೋಟಿ ಮಾತ್ರ ಬಿಡುಗಡೆ ಮಾಡೋಕ್ಕೆ 324 ಕೋಟಿ ಯಡಿಯೂರಪ್ಪನವ್ರು ಕೊಟ್ಟಿದ್ರು. ನಾವೆಲ್ಲ ದಾವಣಗೆರೆ ಜಿಲ್ಲೆ ಮುಖಂಡರುಗಳು ಈ ಭದ್ರಗೋಸ್ಕರ ಭಾಳಷ್ಟು ಹೋರಾಟ ಮಾಡಿದ್ವಿ. ದಾವಣಗೆರೆ ಜಿಲ್ಲೆ ಮತ್ತು ಲಿಫ್ಟ್ ಮಾಡೋದು ಜಾಗ ಸ್ಥಳಕ್ಕೂ ಹೋಗಿದ್ವಿ 15 ದಿವಸ ಹಿಂದೆ. ಅಲ್ಲಿ ಸಹ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಸುಮಾರು 42,000 HP ಮೋಟ್ರುಗಳು ಅಳವಡಿಸಿದರೆ ನಾಲೆ ಆಗಿದೆ. ಇನ್ನು 30 ಕೋಟಿ ಹಣ ಮಾತ್ರ ಬಾಕಿ ಬಿಡುಗಡೆ ಮಾಡಿ, ಅದಾದ ನಂತರ ತುಂಗಾ ಜಲಾಶಯದಿಂದ ನೀರು ಲಿಫ್ಟ್ ಮಾಡಲಿ, ಭದ್ರಕ್ಕೆ ನೀರು ಲಿಫ್ಟ್ ಮಾಡಿ ಮೇಲೆ ಅಪ್ಪರ್ ಭದ್ರ ನೀರು ಕೊಡಲಿ. ನಮ್ಗೆ ಇರೋದಿಲ್ಲ. ಚಿತ್ರದುರ್ಗ ಜಿಲ್ಲೆಯವರು ನಮ್ಮರ ರೈತರು, ಅಲ್ಲಿ ಬರಗಾಲ ಇದೆ. ಆದರೆ ಭದ್ರಾ ಜಲಾಶಯ ರೈತರ ಜೀವನಡಿ, ಇದನ್ನು ನಂಬಿ ನಾವು ಬದುಕತಕ್ಕಂಥವ್ರು. ನಮ್ಮ ಒಂದು ಹನಿ ನೀರು ಕೊಡಲ್ಲ, ಒಂದು ಹನಿ ನೀರು ಬಿಡಲ್ಲ ಅಂತೇಳಿ ಎಚ್ಚರಿಕೆ ಕೊಡ್ತೀವಿ. ಹಂಗಂತೇಳಿ ಸಂಘರ್ಷ ಇಲ್ಲ ಚಿತ್ರದುರ್ಗ ಜಿಲ್ಲೆ ಜೊತೆಗೆ. ಮೊದಲು ನೀರು ಲಿಫ್ಟ್ ಮಾಡಿರಿ. ಚಿತ್ರದುರ್ಗ ಜಿಲ್ಲೆಯ ನಮ್ಮ ಸಹೋದರರಿಗೆ, ರೈತ ಬಾಂಧವರಿಗೆ ವಿನಂತಿ ಮಾಡ್ತೀವಿ, ಬನ್ನಿ ನಮ್ಮ ಜೊತೆ ಹೋರಾಟಕ್ಕೆ. ಇನ್ನು 30 ಕೋಟಿ ಸರ್ಕಾರ ಕೊಡೋ ಯೋಗ್ಯತೆ ಇಲ್ಲ. ಇಲ್ಲಿ ರೈತರು ಅಡಿಕೆ, ಭತ್ತ ನಂಬಿದ್ದಾರೆ. ನಮ್ಮ ನೀರನ್ನು ಅಲ್ಲಿ ಕೊಟ್ಟರೆ ಇದು ಭದ್ರೆ ನಮ್ಮದೇ. ಆದರೆ ಮಾನವೀಯತೆ ಆಧಾರದ ಮೇಲೆ ನಾವು ಕೊಡ್ತೀವಿ. ಆದರೆ ಮೊದಲು ತುಂಗಾ ಜಲಾಶಯದಿಂದ ನೀರು ಲಿಫ್ಟ್ ಮಾಡಿದ್ಮೇಲೆ ಕೊಡಲಿ ಭದ್ರಾ ಮೇಲ್ದಂಡೆಗೆ. ಇದು ಭಾಳ ಪ್ರಮುಖವಾದ ಹೋರಾಟ. ಇನ್ನು ಎರಡನೇದು, ರಾಜ್ಯ ಸರ್ಕಾರ ಗುಟ್ಕಾ ನಿಷೇಧ ಮಾಡಿದೆ. ಮುಖ್ಯಮಂತ್ರಿಗಳು ಆನ್ ರೆಕಾರ್ಡ್ 14ನೇ ತಾರೀಕು ಅಧಿವೇಶನದಲ್ಲಿ ನಾವು ಗುಟ್ಕಾ ನಿಷೇಧ ವಾಪಸ್ ಪಡಿತೀವಿ ಅಂತ ಹೇಳಿದರು. ಆದರೆ ಏಕಾಏಕಿ ಆರೋಗ್ಯ ಸಚಿವರು ಒಂದು ರೀತಿ ನಮ್ಮ ರೈತರಿಗೆ ಸವಾಲು ಹಾಕ್ಯಾರೆ. ಸವಾಲು ಹಾಕಿ ನಮ್ಮ ರೈತರು ನಮ್ಮನ್ನು ಕೆಣಕಿದ್ದಾರೆ. ಅಡಿಕೆ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾರೆ. ಗುಟ್ಕಾ, ಸಿಗರೇಟ್, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಇಲ್ವಾ?
ನೇರವಾಗಿ ಲಂಗ್ಸಿಗೆ ಶ್ವಾಸಕೋಶಕ್ಕೆ ಹೋಗುತ್ತೆ ಸಿಗರೆಟ್, ಧೂಮಪಾನ ಮತ್ತು ಮದ್ಯಪಾನ. ಇವೆರಡರ ಮೇಲೂ ಮದ್ಯಪಾನ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಇರುತ್ತೆ, ಬಾಟ್ಲ್ ಮೇಲೆ, ಸಿಗರೆಟ್ ಪ್ಯಾಕ್ ಮೇಲೆ. ಮತ್ತು ಮದ್ಯವನ್ನು ಯಾಕೆ ಮದ್ಯ ನಿಷೇಧ ಯಾಕೆ ಮಾಡಬಾರ್ದು? ಗುಟ್ಕಾ ನಿಷೇಧ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಸಿಗರೆಟ್ ಬ್ಯಾನ್ ಮಾಡಿರಿ, ಮದ್ಯ ಬ್ಯಾನ್ ಮಾಡಿರಿ. ಅದಕ್ಕೋಸ್ಕರ ಪಾದಯಾತ್ರೆ ಪ್ರಾರಂಭ ಆಗಿದೆ. ಈ ಹೋರಾಟ ಇಲ್ಲಿ ನಿಲ್ಲಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರನ್ನ ಒತ್ತಾಯ ಮಾಡ್ತೀನಿ, ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ಗುಟ್ಕಾ ನಿಷೇಧ ವಾಪಸ್ ಪಡಿಬೇಕು. ಅಡಿಕೆ ಬೆಳೆಗಾರರ ರಕ್ಷಣೆಗೆ ಬದ್ಧ ಅಂತ ಹೇಳ್ತಿರಲ್ಲ. ಅರೆ, ಹಿಂದೆ ಮಹಾರಾಷ್ಟ್ರದಲ್ಲಿ ಅಡಿಕೆ ಗಾಡಿ ಸೀಜ್ ಆದಾಗ ನಮ್ಮ ಪ್ರಹ್ಲಾದ್ ಜೋಶಿಯವರು, ಜ್ಞಾನೇಂದ್ರ, ನಮ್ಮ ಶಿವಮೊಗ್ಗ ಸಂಸದರಾದ ರಾಘವೇಂದ್ರ ಎಲ್ಲರೂ ಹೋಗಿ ಭೇಟಿ ಮಾಡಿ ಅಡಿಕೆ ಕಲಬೆರಕೆ ಇದೆ, ಮಿಶ್ರಣ ಅಂತ ಹೇಳಿದರು. ಅಡಿಕೆಯಲ್ಲಿ ಯಾವುದು ಮಿಶ್ರಣ ಅಂತೇಳಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಕೇಂದ್ರ ಸಚಿವರುಗಳು ಒತ್ತಾಯ ಕರೆ ಮಾಡಿದ ಮೇಲೆ ಅದನ್ನು ಸಲೀಸಾಗಿ ವ್ಯಾಪಾರ ನಡೀತಿದೆ. ಆವಾಗ ಒಂದು ವಾರ ಬಂದಾತು ವ್ಯಾಪಾರ. ಅಡಿಕೆ ಗುಟ್ಕಾ ನಿಷೇಧ ಅಂತ 7 ದಿವಸದಿಂದ ಇಲ್ಲಿವರೆಗೂ ಅಡಿಕೆ ಯಾರೂ ಕೇಳೋರಿಲ್ಲ. 44,000 45,000 ರೂಪಾಯಿ ಮಾರ್ಕೆಟಲ್ಲಿ ದರ ಇದೆ, ಕೇಳೋರಿಲ್ಲ. ಅದಕ್ಕೋಸ್ಕರ ಒಂದು ಗುಟ್ಕಾ ನಿಷೇಧ ಹಿಂಪಡಿಬೇಕು. ಇನ್ನು 2ನೇ ಭದ್ರಾ ಜಲಾಶಯ ಅಪ್ಪರ್ ಭದ್ರಕ್ಕೆ ನೀರು ಕೊಡಿದ್ರೆ ತುಂಗಾ ಜಲಾಶಯದಿಂದ ನೀರು ಲಿಫ್ಟ್ ಮಾಡಿ ಆಮೇಲೆ ಕೊಡಲಿ, ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ. ಹೊನ್ನಾಳಿ ನ್ಯಾಮತಿ ಹಳ್ಳಿ ತಾಲೂಕಿನ ಕೆರೆಗಳು ತುಂಬಿಸ್ಬೇಕು. 590 ಕೋಟಿ ಹಣ ಬಿಡುಗಡೆ ಮಾಡಿದ್ವಿ. ಈ 3 ಪ್ರಮುಖ ಅಂಶಗಳು ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ದೀವಿ. ಈಗಾಗಲೇ ಎಲ್ಲ ತಾಲೂಕುಗಳಿಂದ ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಇವತ್ತು ನಾಗಸ್ಥಹಳ್ಳಿ, ಕನಗುಂಡಹಳ್ಳಿ, ಅದಡಿ, 6ನೇ ಮೈಲಿ, ಆನೇಕಲ್ಲು ಮತ್ತು ಬೆಳನೂರು ಬಸವೇಶ್ವರ ಸಮುದಾಯ ಭವನದಲ್ಲಿ ವಸತಿ ಮಾಡ್ತೀವಿ. ಅಲ್ಲಿ ಸಹ ಊಟದ ವ್ಯವಸ್ಥೆ ಮಾಡಿದರೆ. ನಾಳೆ ಬೆಳಗ್ಗೆ ಸಿರಿಮಗುಂಡಲ್ಲಿ ಉಪಹಾರದ ವ್ಯವಸ್ಥೆ ಮಾಡಿಸಿದರೆ. ನಂತರ AC ಕಚೇರಿ 10:10ವರೆಗೆ ರೈತರ ಸಮಾವೇಶ, ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ಧನ್ಯವಾದಗಳು. ನಾಳೆ ಯಾವೆಲ್ಲ ನಾಯಕರು ಬರ್ತಿದ್ದಾರೆ? ರಾಜ್ಯ ನಾಯಕರು ಬರ್ತಿದ್ದಾರೆ. ಇದು ರಾಜ್ಯ ನಾಯಕರು ಸ್ಥಳೀಯವಾಗಿ ಹೊನ್ನಾಳಿ, ನ್ಯಾಮತಿ ಅವಳಿ ತಾಲೂಕು, ಚನ್ನಗಿರಿ, ಮಾಯಕೊಂಡ, ಉತ್ತರ, ದಕ್ಷಿಣ, ಜಗಳೂರಲ್ಲಿ ಪಾದಯಾತ್ರೆ ಮಾಡಿಲ್ಲ. ಅವರು ಇನ್ನು ಹೊಸದಾಗಿ ಅಡಿಕೆ ಹಾಕ್ತಿದ್ದಾರೆ. ನಾಳೆ ಅವರು ಬರ್ತೀವಿ, ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಜಗಳೂರಲ್ಲಿ. ಪ್ರತಿಯೊಂದು ಹಳ್ಳಿಗಳಲ್ಲಿ ಯಾವ ರೀತಿ ಬೆಂಬಲ ಇದೆ ಸರ್? ನೋಡಿ, ಪಕ್ಷಾತೀತ ನಾವು ಇಲ್ಲಿ ತಗೊಂಡು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಮುಖಂಡರಾಗಿದ್ದರು. ರೈತರ ಹಿತದೃಷ್ಟಿಯಿಂದ ಪ್ರತಿ ಹಳ್ಳಿಲಿ ಸ್ವಾಗತ ಮಾಡಿ, ಆರತಿ ಎತ್ತಿ, ತಿಲಕ ಇಟ್ಟು, ತಮಟೆ ಬಾರಿಸಿ, ನಾವು ಯಾರಿಗೆ 10 ರೂಪಾಯಿ ಕೊಟ್ಟಿಲ್ಲ. ಎಲ್ಲ ಕಡೆ ಊಟದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ, ಟೀ, ಬಿಸ್ಕೆಟ್ ವ್ಯವಸ್ಥೆ ಮಾಡ್ತಾರೆ. ಈಗ ಕೆಂಗಳ್ಳಿಲೂ ಮಾಡಿದರು, ಕುಂದೂರಲ್ಲೂ ಬಿಸ್ಕೆಟ್ಟು, ಟೀ, ಬಾಳೆಹಣ್ಣು. ಈ ಮುಕ್ತೇನಹಳ್ಳಿಗೂ ಮಾಡಿದರು. ಮುಕ್ತೇನಹಳ್ಳಿ ಮತ್ತು ಇಲ್ಲಿ ಊಟ ವ್ಯವಸ್ಥೆ ಮಾಡಿದ್ದಾರೆ. ನಿನ್ನೆ ತರನಹಳ್ಳಿ ಮುಖಂಡರು ಊಟ ವ್ಯವಸ್ಥೆ ಮಾಡಿದರು. ಕೂಲಿಂಬಿ ಗ್ರಾಮದವರು ಊಟ ವ್ಯವಸ್ಥೆ, ಉಪಹಾರ ವ್ಯವಸ್ಥೆ ಮಾಡಿದರು. ಇವತ್ತು ಮಜ್ಜಿಗೆ, ಕಾಫಿ, ಟೀ ಎಲ್ಲ ಹಳ್ಳಿಯಲ್ಲಿ ಭಾಳ ರೆಸ್ಪಾನ್ಸ್ ಚೆನ್ನಾಗಿದೆ, ಪ್ರತಿಕ್ರಿಯೆ ಭಾಳ ಚೆನ್ನಾಗಿದೆ. ನಾಳೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜನ ಬಂದಿರ್ತಕ್ಕಂಥ ಮುಖಂಡರುಗಳು ವಾಪಸ್ ಹೋಗಿ ನಾಳೆ ಎಲ್ಲ ಬರ್ತೀವಿ ಅಂತ ಹೇಳಿದರೆ. ಈ ದಾವಣಗೆರೆ ದಕ್ಷಿಣ ಎಂಟರಾಗಿದ್ದೀವಿ. ಭಾಳ ಉತ್ತಮ ಪ್ರತಿಕ್ರಿಯೆ ಇದೆ. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಒಂದು ವೇಳೆ ನಾಳೆಗೂ ಬರಲಿಲ್ಲ ಸರ್ಕಾರ ಅಂದರೆ ಮುಂದಿನ ಹೋರಾಟ ಯಾವ ನಿಜವು? ರಸ್ತೆ ತಡೆ ಚಳವಳಿ, ದಾವಣಗೆರೆ ಜಿಲ್ಲೆ ಬಂದು, ವಿಧಾನಸೌಧ ಮುತ್ತಿಗೆ, ಮುಖ್ಯಮಂತ್ರಿಗಳ, ಆರೋಗ್ಯ ಸಚಿವರ ಮನೆ ಮುತ್ತಿಗೆ, ನೀರಾವರಿ ಸಚಿವರ ಮನೆ ಮುತ್ತಿಗೆ, ಭಾಳ ರಕ್ತ ಕ್ರಾಂತಿ ಆಗುತ್ತೆ. ಇದನ್ನು ಪ್ರಚಾರಕ್ಕೋಸ್ಕರ ಹೇಳಲ್ಲ. ನಮ್ಮ ಸಮಾಧಿ ಮೇಲೆ ಇವ್ರು ನೀರು ತಗೊಂಡು ಹೋಗ್ಬೇಕು. ನಾವು ಸಮಾಧಿ ಆದರೂ ಬಿಡಲ್ಲ. ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತೀವಿ. ಬಹುಶಃ ರೈತರ ಶಾಪಕ್ಕೆ ಸರ್ಕಾರ ಪತನ ಆಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇದಿಷ್ಟು ಮಾಜಿ ಸಚಿವ MP ರೇಣುಕಾಚಾರ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.